ಸ್ಥಿತಪ್ರಜ್ಞನ ಲಕ್ಷಣಗಳು. ಸ್ಥಿತಪ್ರಜ್ಞ ಮನಸ್ಸಿನ ಕಲ್ಪನೆಗಳಿಂದ ಉಂಟಾದ ಇಂದ್ರಿಯ ಸುಖದ ವಿವಿಧ ಬಯಕೆಗಳನ್ನು ತ್ಯಜಿಸಿ ಮನಸ್ಸಿನಲ್ಲಿರುವ ಎಲ್ಲ ಕಾಮನೆಗಳನ್ನು ತೊರೆದು ಮನಸ್ಸು ಪರಿಶುದ್ಧವಾಗಿ ಆತ್ಮನಲ್ಲೇ ತೃಪ್ತನಾಗಿರುವವನು. ಆತ್ಮದಲ್ಲೇ ಸಂತುಷ್ಟನಾದವನು ಸ್ಥಿತಪ್ರಜ್ಞನೆನಿಸಿಕೊಳ್ತಾನೆ. ವಿಪತ್ತಿನಲ್ಲೂ ವಿಚಲಿತನಾಗದವನು, ದುಃಖಗಳಲ್ಲಿ ಉದ್ವೇಗವಿಲ್ಲದ ಮನಸ್ಸುಳ್ಳವನು, ಸುಖಕ್ಕಾಗಿ ಹಂಬಲಿಸದೆ ರಾಗ ಭಯ ಕ್ರೋಧಗಳನ್ನು ಗೆದ್ದವನು. ಅಂದರೆ ಮೋಹ ಭಯ ಮತ್ತು ಸಿಟ್ಟಿನಿಂದ ಯಾರು ಮುಕ್ತನಾಗಿರುವನೋ ಅಂತಹ ಮುನಿಯು ಸ್ಥಿತಪ್ರಜ್ಞನೆನಿಸ್ತಾನೆ. ಯಾರು ಮೋಹಗೊಳ್ಳದೇ ಇರ್ತಾನೋ, ಒಳ್ಳೆಯದಾಗಲಿ ಕೆಡಕಾಗಲಿ ಆದಾಗ ಯಾರು ಆನಂದವನ್ನಾಗಲಿ ದ್ವೇಷವನ್ನಾಗಲಿ ವ್ಯಕ್ತಪಡಿಸುವುದಿಲ್ಲವೋ ಅವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಹೇಗೆ ಆಮೆ ತನ್ನ ಅಂಗಗಳನ್ನೆಲ್ಲ ಒಳಕ್ಕೆಳೆದುಕೊಂಡು ಬದುಕುತ್ತದೆಯೋ ಹಾಗೆ ಯಾರು ಇಂದ್ರಿಯ ವಿಷಯಗಳಿಂದ ತನ್ನ ಇಂದ್ರಿಯಗಳನ್ನೆಲ್ಲ ಒಳಕ್ಕೆಳೆದುಕೊಂಡು ಜೀವಿಸ್ತಾನೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ದೇಹಸ್ಥ ಆತ್ಮವನ್ನ ಇಂದ್ರಿಯ ಸುಖದಿಂದ ದೂರವಿಡಬಹುದು, ಆದರೆ ಇಂದ್ರಿಯ ಸುಖದ ವಸ್ತುಗಳ ರುಚಿ ಉಳಿಯುತ್ತೆ. ಆದರೆ ಇನ್ನೂ ಉತ್ತಮವಾದ ರುಚಿಯ ಅನುಭವದಿಂದ ಈ ಆಸಕ್ತಿಗಳನ್ನು ಕೊನೆಗಾಣಿಸಿದರೆ ಆತನ ಪ್ರಜ್ಞೆಯು ಸ್ಥಿರವಾಗಿರುತ್ತೆ. ಶಕ್ತಿ ಇಲ್ಲದ ಇಂದ್ರಿಯಗಳು ವಿಷಯ ವಸ್ತುಗಳತ್ತ ಓಡೋದಿಲ್ಲ. ಅಂತಹವುಗಳು ಹತೋಟಿಯಲ್ಲಿರುವಂತೆ ತೋರುತ್ತೆ, ಆದರೆ ಅವುಗಳಲ್ಲಿ ಅಭಿರುಚಿಯು ಇದ್ದೇ ಇರುತ್ತೆ. ಇಂದ್ರಿಯ ವಿಷಯ ವಸ್ತುಗಳ ಅಭಿರುಚಿಯು ಸಹ ಹೇಗೆ ಕೊನೆಗೊಳ್ಳುತ್ತೆ ಅಂದರೆ, ನಿರಾಹಾರನಾದ ವ್ಯಕ್ತಿಯ ಇಂದ್ರಿಯಗಳು ವಿಷಯಗಳಿಂದ ಹಿಮ್ಮುಖವಾಗಬಹುದು, ಆದರೆ ಅವುಗಳಲ್ಲಿ ರಸವಿರುತ್ತೆ, ಅಂದರೆ ಅನುರಾಗ ನಿವೃತ್ತಿಯಾಗಿರೋದಿಲ್ಲ. ಆದರೆ ಪರಮಾತ್ಮ ದರ್ಶನವಾದ ಮೇಲೆ ಆ ಅನುರಾಗವು ನಾಶವಾಗತ್ತೆ. ಆತ್ಮನಲ್ಲೇ ಯಾವಾಗಲೂ ತೃಪ್ತಿ ಹೊಂದಿರ್ತಾನೆ. ನೋವು ನಲಿವುಗಳಲ್ಲಿ ಸಮಚಿತ್ತತೆಯಿಂದ ಬದುಕ್ತಾನೆ. ಅವನಲ್ಲಿ ಹಿಗ್ಗುವ ಅಥವಾ ಕುಗ್ಗುವ ಭಾವವೇ ಇರೋದಿಲ್ಲ. ಒಟ್ಟಿನಲ್ಲಿ ಪರಿಪೂರ್ಣನಾದ ವ್ಯಕ್ತಿಯು ತನ್ನ ಇಂದ್ರಿಯಗಳನ್ನು ಸಂಪೂರ್ಣವಾಗಿ ಹತೋಟಿಯಲ್ಲಿಟ್ಟಿರ್ತಾನೆ. ಹೇಗೆ ಇಂದ್ರಿಯಗಳನ್ನು ಹತೋಟಿಯಲ್ಲಿಡೋದು, ಅವುಗಳ ಹುಚ್ಚು ಓಡಾಟಗಳನ್ನು ಹೇಗೆ ನಿಯಂತ್ರಿಸಿಕೊಳ್ಳೋದು ಅನ್ನೋದಕ್ಕೆ ವೇದಾಂತ ತತ್ವ ಹೀಗೆ ತಿಳಿಸುತ್ತೆ. ಆಂತರಿಕವಾಗಿ ಮಾಡುವ ವಿಚಾರದ ಮೂಲಕ ಇಂದ್ರಿಯ ವಿಷಯಗಳ ಆಸಕ್ತಿಯು ತಾನಾಗಿಯೇ ಬಿದ್ದು ಹೋಗಿ ಹೆಚ್ಚಿನ ಆನಂದವನ್ನು ಪಡೆಯೋದಿಕ್ಕೆ ದಾರಿಯಾಗತ್ತೆ ಅಂತ ತಿಳಿಸಿದೆ. ಇದನ್ನೇ ಆಂತರಿಕ ವಿಕಾಸ ಅಂತ ಹೇಳೋದು. ಸಾಧನೆ ಮಾಡ್ತಿರುವ ಜ್ಞಾನಿಯ ಮನಸ್ಸನ್ನು ಪ್ರಬಲವಾದ ಇಂದ್ರಿಯಗಳು ಬಲಾತ್ಕಾರವಾಗಿ ಸೆಳೆಯುತ್ತೆ. ಇಂದ್ರಿಯಗಳನ್ನು ನಿಗ್ರಹಿಸಲು ಪ್ರಯತ್ನಿಸುತ್ತಿದ್ದರೂ ದುರ್ದಮ್ಯ ಇಂದ್ರಿಯಗಳು ಬಲಾತ್ಕಾರದಿಂದ ಮನಸ್ಸನ್ನು ಹೊರಕ್ಕೆ ಹಾರಿಸಿಕೊಂಡು ಹೋಗುತ್ತೆ. ಆದ ಕಾರಣ ಇಂದ್ರಿಯಗಳನ್ನೆಲ್ಲ ನಿಗ್ರಹಿಸಿ ಅವುಗಳನ್ನೆಲ್ಲ ಹಿಡಿತದಲ್ಲಿಟ್ಟುಕೊಂಡು ಯೋಗ ಬಲದಿಂದ ಪರಮಾತ್ಮನಲ್ಲೇ ಮನಸ್ಸನ್ನಿಡಬೇಕು. ಯಾರ ಇಂದ್ರಿಯಗಳು ಹತೋಟಿಯಲ್ಲಿವೆಯೋ ಅಂತಹವನ ಪ್ರಜ್ಞೆಯು ಸ್ಥಿರವಾಗಿರುವುದು. ಇಂದ್ರಿಯಗಳನ್ನು ನಿಗ್ರಹಿಸದೇ ಇದ್ದರೆ ಆಗುವ ಅನರ್ಥ ಹಾಗೂ ಅನರ್ಥವು ಘಟಿಸುವ ಕ್ರಮವನ್ನು ಹೀಗೆ ಹೇಳಿದೆ. ವಿಷಯಗಳನ್ನು ಚಿಂತಿಸುತ್ತಿರುವ ಪುರುಷನಿಗೆ ಆ ವಿಷಯಗಳಲ್ಲಿ ಆಸಕ್ತಿಯು ಉಂಟಾಗುತ್ತೆ ಮತ್ತು ಆಸಕ್ತಿಯಿಂದ ಆ ವಿಷಯಗಳ ಆಸೆಯೂ ಸಹ ಉಂಟಾಗತ್ತೆ. ಹಾಗೂ ಆಸೆಗೆ ಅಡ್ಡಿಯುಂಟಾದಾಗ ಕೋಪವು ಉತ್ಪತ್ತಿಯಾಗತ್ತೆ. ಕೋಪದಿಂದ ಭ್ರಮೆಯುಂಟಾಗತ್ತೆ. ಭ್ರಮೆಯಿಂದ ಜ್ಞಾಪಕ ಶಕ್ತಿ ಹೊರಟು ಹೋಗುತ್ತೆ. ಜ್ಞಾಪಕ ಶಕ್ತಿ ಹೊರಟು ಹೋದಾಗ ವಿವೇಚನೆ ನಾಶವಾಗತ್ತೆ. ವಿವೇಚನೆಯ ನಾಶದಿಂದ ವ್ಯಕ್ತಿಯೂ ನಾಶವಾಗ್ತಾನೆ. ವಿಷಯ ವಸ್ತುಗಳಲ್ಲಿ ತದೇಕ ಚಿತ್ತನಾಗಿರುವುದೇ ಎಲ್ಲ ಕೆಡುಕುಗಳಿಗೂ ಮೂಲ ಅಂತ ತಿಳಿಸಿದ್ದಾಯಿತು. ಅದರಿಂದ ಬಿಡುಗಡೆ ಪಡೆಯೋದು ಹೇಗೆ ಅನ್ನೋದಕ್ಕೆ ವಿವರಣೆ. ಮನಸ್ಸನ್ನು ನಿತ್ಯ ವ್ಯವಹಾರದಲ್ಲಿ ಸಂಯಮದಲ್ಲಿಡೋದು. ಇಂದ್ರಿಯ ವಿಷಯದಲ್ಲಿ ವರ್ತಿಸುವಾಗ ರಾಗದ್ವೇಷ ಇಲ್ಲದೆ ಇರೋದು. ರಾಗದ್ವೇಷಗಳಿಂದ ಬಿಡುಗಡೆಯಾಗಿ ತನ್ನ ವಶದಲ್ಲಿರುವ ವಿಧೇಯವಾದ ಇಂದ್ರಿಯಗಳಿಂದ ವಿಷಯವನ್ನು ಅನುಭವಿಸುತ್ತಿರುವ ವಿಧೇಯಾತ್ಮನು ಪ್ರಸನ್ನತೆಯನ್ನು ಹೊಂದುವನು.
ಶಾಂತಿಯನ್ನ ಹೊಂದುವನು. ಆ ಶಾಂತಿಯಿಂದ ಎಲ್ಲ ದುಃಖಗಳು ನಾಶವಾಗುವುವು. ಏಕೆಂದರೆ ಪ್ರಸನ್ನ ಚಿತ್ತನ ಬುದ್ಧಿಯು ಬೇಗನೆ ಸ್ಥಿರವಾಗುವುದು. ಸ್ಥಿತಪ್ರಜ್ಞನು ಪ್ರಪಂಚವನ್ನ ಗ್ರಹಿಸುವ ಹಾಗೂ ಅಲ್ಲಿ ಬದುಕುವ ರೀತಿಯಲ್ಲಿ ಅಹಂಕಾರ ಇಲ್ಲವೇ ಇಲ್ಲ. ಅವನಿಗೆ ಆತ್ಮನೊಬ್ಬನೇ ಸತ್ಯ. ಅದು ನಮಗೆಲ್ಲ ಕತ್ತಲೆ. ಆದರೆ ನಾವು ನಿತ್ಯ ಜೀವಿಸುವ ಬಿಕ್ಕಟ್ಟಿನ ಬದುಕು ಅಂದರೆ ಸಂಸಾರದ ಬದುಕು ಅವನಿಗೆ ಕಾಣೋದೇ ಇಲ್ಲ. ಅದು ಅವನಿಗೆ ಕತ್ತಲೆ. ಬಯಕೆಗಳನ್ನು ತ್ಯಜಿಸಿ ತನ್ನ ಬುದ್ಧಿಯನ್ನ ಆತ್ಮನಲ್ಲೇ ಸ್ಥಿರವಾಗಿಟ್ಟುಕೊಂಡಿರುವವನು ಮೋಕ್ಷವನ್ನ ಪಡಿಬಹುದು. ಬಯಕೆಗಳನ್ನು ತ್ಯಜಿಸದೇ ಇರುವವನಿಗೆ ಇದು ಸಾಧ್ಯವಿಲ್ಲ. ಇದಕ್ಕೆ ಸಾಗರದ ಉದಾಹರಣೆ. ಎಲ್ಲ ಕಡೆಗಳಿಂದಲೂ ನೀರು ಹರಿದು ಬಂದು ಸಾಗರವನ್ನ ಸೇರ್ತಿದ್ರೂ ಅದು ಮೇರೆ ಮೀರದೆ ಇರುವಂತೆ ಬಯಕೆಗಳೆಲ್ಲ ಬಂದು ಸೇರಿದರೂ ಇವನು ಶಾಂತಿಯಿಂದಿರ್ತಾನೆ. ಭೋಗಗಳಿಗಾಗಿ ಹಂಬಲಿಸುವವನಿಗೆ ಶಾಂತಿ ಸಿಗೋದಿಲ್ಲ. ಯಾವ ಪುರುಷನು ಸಂಪೂರ್ಣವಾಗಿ ತನ್ನ ಮನಸ್ಸಿನಿಂದ ಎಲ್ಲ ಬಯಕೆಗಳನ್ನು ತೆಗೆದುಹಾಕ್ತಾನೋ ಅಂಥವನು ಸ್ಥಿತಪ್ರಜ್ಞನೆನಿಸ್ಕೊಳ್ತಾನೆ. ಯಾವನು ಎಲ್ಲ ಬಯಕೆಗಳನ್ನು ತ್ಯಜಿಸಿ ನಿಸ್ಪೃಹನಾಗಿ ನಾನು ಮತ್ತು ನನ್ನದು ಅನ್ನೋ ಭಾವನೆ ಇಲ್ಲದೆ ಓಡಾಡ್ತಾನೋ ಅವನು ಶಾಂತಿಯನ್ನ ಪಡಿತಾನೆ. ಎಲ್ಲ ಬಯಕೆಗಳನ್ನೂ ಸಂಪೂರ್ಣವಾಗಿ ತ್ಯಜಿಸಿದ ತ್ಯಾಗಿಯು ಬದುಕಿಗೆ ಅಗತ್ಯವಾದಷ್ಟರಲ್ಲಿ ತೃಪ್ತಿ ಹೊಂದಿ ಬಾಳ್ತಾ ತನ್ನದೆಂಬುದನ್ನ ಬಿಟ್ಟು ಬಿಟ್ಟು ತನ್ನ ಜ್ಞಾನದ ಬಗ್ಗೆ ಗರ್ವ ಪಡದೇ ಇರ್ತಾನೆ. ಇವನೇ ಸ್ಥಿತಪ್ರಜ್ಞನು, ಬ್ರಹ್ಮನನ್ನು ಅರಿತವನು. ಆತನು ಬ್ರಹ್ಮನೇ ಆಗ್ತಾನೆ. ಇದು ಬ್ರಾಹ್ಮಿ ಸ್ಥಿತಿ. ಇದನ್ನ ಪಡೆದುಕೊಂಡವನಿಗೆ ಮೋಹ ಇರೋದಿಲ್ಲ. ಬದುಕಿನ ಕೊನೆಯಲ್ಲೂ ಸಹ ಈ ಸ್ಥಿತಿಯಲ್ಲಿದ್ದು ಅವನು ಬ್ರಹ್ಮನೊಡನೆ ಏಕತೆಯನ್ನ ಪಡಿತಾನೆ. ಪ್ರಜ್ಞಾನಂ ಬ್ರಹ್ಮ. ಬ್ರಹ್ಮವು ಶುದ್ಧ ಪ್ರಜ್ಞೆ ಅಂತ ಹೇಳುತ್ತೆ ಐತರೇಯೋಪನಿಷತ್ತು. ಅಯಮಾತ್ಮ ಬ್ರಹ್ಮ ಅಂದರೆ ಮನುಷ್ಯನಲ್ಲಿರುವ ಈ ಆತ್ಮವೇ ಬ್ರಹ್ಮ ಅಂತ ಹೇಳುತ್ತೆ ಮಾಂಡುಕ್ಯ ಉಪನಿಷತ್ತು. ಈ ಆತ್ಮನೇ ಎಲ್ಲ ಬೆಳಕುಗಳ ಬೆಳಕು ಅಂತ ಹೇಳುತ್ತೆ ಕಠೋಪನಿಷತ್ತು. ಅನೇಕಕ್ಕೆ ಒಂದೇ ಮೂಲವಾಗಿರುವ ಈ ಬ್ರಹ್ಮನ ಸತ್ಯವು ಇಡೀ ಅಭಿವ್ಯಕ್ತ ವಿಶ್ವವನ್ನೇ ಪ್ರಕಾಶಪಡಿಸಿರುವುದು ಅಂತ ಸಂತೋಷದಿಂದ ಉದ್ಘೋಷಿಸುತ್ತೆ ಮುಂಡಕ ಉಪನಿಷತ್ತು. ಈ ಇಡೀ ಅಭಿವ್ಯಕ್ತ ವಿಶ್ವವು ಕೇವಲ ಅಮೃತವಾದ ಬ್ರಹ್ಮ. ಮುಂದೆ ಹಿಂದೆ ಬಲಕ್ಕೆ ಎಡಕ್ಕೆ ಮೇಲಕ್ಕೆ ಕೆಳಕ್ಕೆ ಎಲ್ಲೆಡೆಯೂ ಹರಡಿರುವುದು ಈ ಬ್ರಹ್ಮ. ಈ ಅಭಿವ್ಯಕ್ತ ವಿಶ್ವವೆಲ್ಲವೂ ಸ್ತೋತ್ರಾರ್ಹವಾದ ಈ ಬ್ರಹ್ಮವೇ ಅಂತ ಉದ್ಘೋಷಿಸುತ್ತೆ ಮುಂಡಕ ಉಪನಿಷತ್ತು.